ಹಲೋ. ಸರ್. ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತದೆ. ಟೀ? ಹೇಳಿ ಸರ್. ಕಾಫಿ ಟೀ ಆಯ್ತಾ? ಇಲ್ಲ ಸರ್, ಮಾಡ್ಬೇಕು, ಕುಡಿಬೇಕು. ಆರಾಮ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ. ಎಲ್ಲಿ ಚೆನ್ನಾಗಿದ್ದೀರಿ ಅಂತ ಹೇಳ್ಕೊತೀರಿ? ತುಂಬಾ ಕಷ್ಟದ ಮೇಲೆ ಕಷ್ಟ ಪಡ್ತಾ ಇದ್ದೀರಾ. ಏನು ಮಾಡಕ್ಕಾಗಲ್ಲ, ಜೀವನ ಅಂದ್ಮೇಲೆ ಹುಟ್ಟಿದ್ಮೇಲೆ ಮಾಡ್ಲೇಬೇಕಲ್ಲ ಎಲ್ಲ. ಸದ್ಯಕ್ಕೆ ಆರಾಮ ಅಷ್ಟೇ ಸರ್. ಹಂಗಾದ್ಮೇಲೆ ನೀವು ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಿ ಅನ್ನೋದಾದ್ರೆ ಬನ್ನಿ ನನ್ನ ಜೊತೆ ಕಳ್ತನ ಮಾಡದ. ಅಪ್ಪ ಬನ್ನಿ ಸರ್, ಇಷ್ಟೊಂದು ಕಷ್ಟ ನೀವು ಪಡ್ತಾ ಇದ್ದೀರಿ ಅನ್ನೋದಾದ್ರೆ ಬನ್ನಿ ನನ್ನ ಜೊತೆ ಕಳ್ತನ ಮಾಡದ. ಬೇಡ ಸರ್, ಬೇಡ ಸರ್. ಇದೇ ಆಗಲ್ಲ ಅಂದ್ರೆ ಎತ್ಕೊಂಬಂದ್ ಮುಂದೆ ಕೂರ್ಸಿದ್ರು ಆಗಲ್ಲ, ನಾನು ಹಿಂದೆನೆ ಕೂತ್ಕೋತೀನಿ ಅಂತೀರಾ ನೀವು. ಬನ್ನಿ, ಬೆಳೀರಿ, ಮುಂದೆ ಬನ್ನಿ ಅಂದ್ರೆ ಇಲ್ಲ ನಾನು ಇದ್ದಂಗೆ ಇರ್ತೀನಿ, ಕಷ್ಟ ಪಡ್ಕೊಂಡೆ ಬದುಕ್ತೀನಿ ಅಂತ ಹೇಳ್ತೀರಾ ಸರ್ ನೀವು. ಏನ್ ಮಾಡೋದು ಹೇಳಿ. ನೀವು ಈ ಜನ್ಮದಲ್ಲಿ ಹೇಳಲ್ವಾ ನೀವು ಹಿಂಗೆ ಇನ್ನು ಅಂತ ಹೇಳಕ್ಕಾಗಲ್ಲ ಸರ್. ನಿಮ್ಗೆ 3 ಆಪ್ಷನ್ ಕೊಡ್ತೀನಿ. ಒಂದು, ATM ನ ಕಳ್ತನ ಮಾಡೋಣ. 2, ಮನೆಗ್ ನುಗ್ಗಿ ಕಳ್ತನ ಮಾಡೋಣ. 3ನೇದು ನಿಮಗ್ ಬಿಟ್ಟಿರೋದು, ನೀವು ಯಾವ್ದು ಹೇಳ್ತೀರಾ ಅಲ್ಲಿಗೆ ನುಗ್ಗಿ ಕಳ್ತನ ಮಾಡೋಣ. ಮಿಸ್ ಆಗಿ ಸಿಗಾಕೊಂಡು ನಾವು ಜೈಲ್ಗೆ ಹೋದ್ರು ನೀವು ಜೈಲಲ್ಲೇ ಇರಿ, ನಾನು ಈಚೆ ಕಡೆಯಿಂದ ನಿಮ್ನ ಬಿಡಿಸೋ ಜವಾಬ್ದಾರಿ ನಂದು. ಸರ್, ನನ್ನ ಮಾತು ನೀವು ಕೇಳಲಿಲ್ಲ ಅಂದ್ರೆ ನೀವು ಜೀವನ ಪರ್ಯಂತ ಹಿಂಗೆ ಇರ್ಬೇಕಾಯ್ತದೆ. ಏನ್ ಮಾಡಕ್ಕಾಗತ್ತೆ, ನಮಗೆ ಕದಿಯೋದೆಲ್ಲ ಗೊತ್ತಿಲ್ಲ, ಸುಳ್ಳು ಹೇಳೋದು ಗೊತ್ತಿಲ್ಲ, ಅದೇ ಬಂದಿರೋದು ರಾಮಾಯಣ. ಹಾ ನೋಡಿ, ಇದೇ ಇಷ್ಟು ಒಳ್ಳೆತನ ಇರತ್ತೆ, ಮತ್ತೆ ನೀವು ಇನ್ನೂ ಇಷ್ಟೊಂದು ಕಷ್ಟ ಪಡ್ಕೊಂಡೇ ಇರೋದು ಸತ್ಯ ತಾನೆ? ಹೌದು. ಬನ್ನಿ ನನ್ನ ಜೊತೆ ಕಳ್ತನ ಮಾಡದ. ಸರ್, ನಾನ್ ಜೊತೆಲಿ ಇರ್ತೀನಿ. ನೀವು ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ ಸರ್. ಬನ್ನಿ ನನ್ನ ಜೊತೆ ಕಳ್ತನ ಮಾಡದ. ಏನ್ ತಪ್ಪು? ನಾನ್ ಜೊತೆಲಿ ಸುತ್ತಕೆ ಮಳೆ ಅವು ಇವು ಎಲ್ಲ ತಗೊಂಬಂದಿರ್ತೀನಿ ಜೋಬಳಿಗೆ ಹಾಕೊಂಡು. ಸರ್, ಫಸ್ಟ್ ಎಲ್ಲಿ ಕಳ್ತನ ಮಾಡ್ಬೇಕು ಅಂದ್ರೆ ನಮ್ಮ ಮೈಸೂರು ಅಂಬಾರಿನೇ ಕಳ್ತನ ಮಾಡ್ದ ಸರ್. ಫಸ್ಟ್ನೇ ಟಾರ್ಗೆಟು ಬರೀ ನಾನು ನೀವು ಇಬ್ರೆ. ಕೋಟಿ ಬೇಡ ಅಂತೀರಾ? ಅದ್ ಬೇಡವಾ? ಹಂಗಾರೆ 2ನೇದು ಸರ್, ಕೇರಳದಲ್ಲಿ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಕೆಳಗಡೆ ತುಂಬಾ ಚಿನ್ನ ಇದೆಯಂತೆ, ಅಲ್ಲಿಗೆ ಹೋಗದ? ಅದು ಕಷ್ಟ, ಅದು ಬೇಡ ಅಂತೀರಾ? ಓಕೆ ಸರ್. 3ನೇದು ಸರ್, ಸಂಜೆ 6 ಗಂಟೆ ಮೇಲೆ ಬ್ಯಾಂಕ್ಗಳು ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ. ಬ್ಯಾಂಕ್ಗಳಿಗೆ ಕಳ್ತನ ಮಾಡದ? ಒಪ್ಕೋತೀರಾ? ಬ್ಯಾಂಕ್ ಹೋಗೋಣ ಅಂತ ಒಪ್ಕೋತೀರಾ? ರೆಡಿನಾ? ಬೀಗ ಹೊಡ್ದಾಕನ? ಬೀಗ ಹೊಡಿಯಕ್ ಹೋದಾಗ ಸೈರನ್ ಹಾಕಿರ್ತಾರ, ಸೈರನ್ ಎಲ್ಲ ಬರ್ಕೊಳತ್ತಲ್ಲ. ಅದೇ ಅದನ್ನೇ ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ, ಬದುಕ್ತಾ ಇದೀವಿ, ಕಷ್ಟನ ಸುಖನ ಬರೀ ಕಷ್ಟದಲ್ಲೇ ಬದುಕ್ಬಿಟ್ಟಿದೀವಿ. ಏನು ಮಾಡಕ್ಕಾಗಲ್ಲ, ನಮ್ಮ ಮನೆ ಬರೋ ಹಂಗೆ ಅಲ್ಲಿ ಹೋದಾಗ ನಾವು ಸಿಗಾಕೊಳ್ಳೋದಕ್ಕೂ ರೆಡಿ ಇರ್ಬೇಕು. ಭಯ ಬೇಡ, ಸಿಗಾಕೊಂಡ್ರೆ ಸಿಗಾಕೊಳ್ಳೋದ. ನಮ್ಗೆ ಪಬ್ಲಿಸಿಟಿ ಮಾಡ್ಕೊಳಕ್ ನಮ್ಗೆ ಆಗಲ್ವಲ್ಲ. ಅದೆಲ್ಲ ಟಿವಿ ಬೇಡ ಅಂತ ಇರೋದು ಸುಮ್ನೆ. ಅದೆಲ್ಲ ಟಿವಿಲಿ ಬೇರೆ ಬರ್ತದೆ. ಆಮೇಲೆ ಊರೆಲ್ಲ ನೋಡಿದ್ರೆ ನಮ್ಮ ಮಗ ಬಂದ್ ಕಳ್ತನ ಮಾಡ್ಕೊಂಡು ಸಿಗಾಕ ನೋಡಿ ಎಲ್ಲ ನೋಡ್ತಾ ಇದಾರೆ ಈಗ ಅಂತಾರೆ. ಅದು ನಿಜ, ಕರೆಕ್ಟು. ಮರ್ಯಾದೆ ಕಳ್ಕೊಂಡು ಬಾಳಕಿನ್ನವ ಬೆಸ್ಟ್ ಅನ್ಸುತ್ತೆ ಅವಾಗ. ಬೇಡಿ ದೇವ್ರಾಣೆ ಬೇಡಿ ಸಾರ್. ನೀವು ಈಗ ಮಾತಾಡಿದ್ದು ಚಿನ್ನದಂತ ಮುತ್ತಿನಂತ ಮಾತು. ನಿಮ್ಮಲ್ಲಿ ನಿಸ್ವಾರ್ಥಕತೆಯ ಒಳ್ಳೆ ಮನಸ್ಸಿನ ಒಳ್ಳೆ ವ್ಯಕ್ತಿತ್ವ ನಿಮ್ದು. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ನಾನು ನಿಜಕ್ಕೂ ಇದೊಂದು ಫ್ರ್ಯಾಂಕ್ ವಿಡಿಯೋ. ನಿಮ್ನ ನಗ್ಸಕ್ಕೋಸ್ಕರ ನಾನು ಮಾತಾಡಿದ್ದು. ಏನು ಬೇಜಾರಿಲ್ಲ ತಾನೆ? ಅದೇ ಏಕೆಂದ್ರೆ ಈಗ ಅಂದ್ರೆ ನಾವು ಫ್ರ್ಯಾಂಕ್ ಮಾಡೋ ಕಾರಣ